ಪ್ರಿಯಾ, ಇನ್ನೇನು ಮನೆ ಬಂತು? ಹಾಂ, ಏನಂತ ಹೇಳೋದು ಇವಾಗ ಮನೆಯಾಗ? ನಾನು ಕೇಳಿದ್ರೆ ನಾ ಏನು ಹೇಳಿ? ಅದಕ್ಕೆ ನೀವೇನು ಹೇಳಬೇಡ್ರಿ, ನಾನೇ ಎಲ್ಲ ಮ್ಯಾನೇಜ್ ಮಾಡ್ತೀನಿ, ಸುಮ್ಮನೆ ರೀ. ನೀವು ಏನಾದರೂ ಹೇಳಕ್ಕೆ ಹೋದರೆ ಅಮ್ಮ ಸುಮ್ಮನೆ ನಿಮ್ಮ ಮೇಲೆ ರೇಗಾಡ್ತಾಳೆ. ನೀವು ಸುಮ್ಮನೆ ನಾನೇ ಎಲ್ಲ ಮ್ಯಾನೇಜ್ ಮಾಡ್ತೇನೆ ಅಮ್ಮಂಗೆ ಹೇಳಿ. ಹೌದಾ? ಸರಿ. ಯವ್ವ, ಅದು ಇರೋದು ಮನ್ಯಾಗ ಬುಸುಡಿ ಎಲ್ಲ ಮಾಡ್ಕೊಂಡು ಹೋಗೋದವ. ಆಕೆಲ್ಲದಕ್ಕೆ ನೋಡು ಕೈ ಕಾಲು ಕಟ್ಟಿ ಹೋಗ್ದಂಗೆ ಆಗೈತೆ. ನನಗಂತ ನಮ್ಮ ಬದುಕು ಮಾಡಿ 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 ಜೀವನ ಬ್ಯಾಸರ ಬಂದಾಗೈತವ ಹಾಳಾಗಿ. ಅಂತದ ಅಲ್ಲ ಹೇಳಿ ನೋಡು, 2 ದಿವ್ಸದಾಗ ಬಾ ಅಂತಂದು. ಇವತ್ತು ಎಟ್ಟತ್ತಿದ್ರು ಬರ್ಬೇಕತ್ತಲ್ಲ, ಇನ್ನೂ ಅಲ್ಲೇ ಸಂಜೆ ಆತು. ಸೊಪ್ಪಿತ್ತು ಓಟು ಸೋಸಿಟ್ಟನಿ. ಮೆಂತ್ಯ ಸೊಪ್ಪನ್ನ ಒಂದಿಟ್ಟು ರೊಟ್ಟಿಗೆ ಪಚಡಿ ಹಂಗೆ ಮಾಡಿದ್ರೆ ತಿಂತಾರ. ಪಲ್ಯ ಏನು ಮಾಡಕ್ಕೆ ಹೋಗ್ಲೇವ ಆತಾಗ ಮದುವೆ ಮುಂದೆ ಹೋಗಿ ಕುಂದ್ರಂಗಿಲ್ಲ. ಹಂಗೆ ಹುಗಿ ಹಾಯ್ತೈತಿ ಅಲ್ಲಂತ್ರ ಸಾಕಾಗೋಗೈತವ. ಏಟ್ರ ಬೈಲಿ ಮಾಡಿ ಎಲ್ಲ ಮಾಡ್ಕೊಂಡು ಹೋದವ ನನ್ನ ಸಸಿ. ಅಪ್ಪ ಯಾರು ಮಾಡ್ಬೇಕು ಯವ್ವ ಅಡುಗೆನ? ಇವತ್ತು ಎಟ್ಟತ್ತಿದ್ರು ಬಂದ್ರೆ ಚಲೋ ಆಕತ್ವ ಈಕಿ. ನನಗಂತೂ ಸಾಕಾಗೋಗೈತವ. ಹಡಿಬಿಟ್ಟು ನಿನ್ನ ನೆನ್ಸ್ಕೊಳಕತ್ತಿದ್ ನೋಡಿ. ಈಗ ಓಟು ಮೆಂತ್ಯ ಸೊಪ್ಪು ಅದನ್ನ ಸೋಸಾಕತ್ತಿದ್ನಿ ನೋಡು. ರೊಟ್ಟಿ ಅದನ್ನ ಹಾಕ್ಬೇಕತ್ತು. ಯಾವಾಗ ಸಾಕಾಗಿತ್ತು ನನಗಂತೂ. ಬೆಳಗ್ಗಿದ್ದ ಅದಕ್ಕೆ ಮಾಡಿ 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 ಮನ್ಯಾಗ ಓಟುನ ನಡಮನಿದು ಅದನ್ನ ಕಸ ಹೊಡೆದು ನೆಲ ಒರೆಸಿ ಇವತ್ತಂತೂ ಗುರುವಾರ ಅಂದು ಪೂಜೆ ಮಾಡತ್ಲೆ ಸಾಕಾಗೋತ್ವ. ಈಗ ನೋಡ ಸೊಪ್ಪು ಸೋಸಾಕತ್ತಿದ್ ನೋಡಲ್ಲ. 5 ಗಂಟೆ ಆಯ್ತು. ನಾನು ಅನ್ಕೊಂಡು ಯಾಕೆ ಇವತ್ತು ಬಾ ಅಂತಂದು ಎಟ್ಟತ್ತಿದ್ರು ಹೇಳಿ ನೀನು ಬಂದ್ರೆ ನೋಡಿ ಹಡಿಬಿಟ್ಟಿ ಅಂತಂದು ಭಯಾಕತ್ತಿದ್ದು ನೋಡಿ ನಿನಗೆ. ಬಂದು ಚಲೋ ಆಯ್ತು ನೋಡು. ಹೋಗು ಕೈಕಾಲು ಮುಖ ತಗೊಂಡು ಚಾಕರ ಇಡು. ಏನು ಯಾರು ಹತ್ತಿಸಿದ್ರು ಬಸ್? ನೀನ ಬಂದೆ ನಾಕಿನ ಬಂದು ಪ್ರಿಯಾ ಹಚ್ಚೋದ್ಲ ಎಲ್ಲ ಸ್ವಚ್ಛ ಮಾಡಿಕೊಟ್ಟು ಬಂದೆ. ಹಾಂ, ಅದು ಇದು ಬಸ್ ಹಡಿಬಿಟ್ಟಕ್ಕೆ 2 ದಿವಸ ಟೌನ್ಗೆ ಹೋಗ್ಬರತ್ಲಿಗೆ ಏನು ಬಾಯಾಗ ಮಾತು ಬರವಲ್ವಲ್ಲ. ಯಾರು ಹಚ್ಚಿದ್ರು ಬಸ್ ಅಂತ ಅಂದೆ ನಾನು. ಪ್ರಿಯಾ, ಅಲ್ಲ ನೀ ಏನಂತ ಹೇಳಿದ್ದಿ ಇವತ್ತು? ನಿನ್ನೆಂದನ ಪರೀಕ್ಷೆ ಚಾಲು ಆಗ್ಯಾವು ಅಂತಂದು ಹಂಗೆ ನಿಂದ್ರ ಕೊಡಿಸ್ಲಿ ಕುಂದ್ರ ಕೊಡಿಸ್ಲಿ ಮತ್ತೆ ಮನೆ ಹಾಕೊಂಡು ಹೋದಿ ಮತ್ತೆ ವಾಪಸ್ ಬಂದಿಯಲ್ಲ ಹಡಿಬಿಟ್ಟಿ. ಅದು ಪರೀಕ್ಷೆ ಇಲ್ಲಂತ ಬೇ. ಸುಮ್ಮನೆ ಆಕಿ ನನ್ನ ಫ್ರೆಂಡ್ ಹಂಗೆ ಅಂದಾಳ. ಸುಮ್ಮನೆ ಹೋದ್ವಿ ನೋಡಿ ನಾನು ಅತ್ತಿಗೆಮ್ಮ ಇಲ್ಲಿಂದ ದೂರ ಸಾಕಾಗೋತ್ವ. ಆದ್ರೂ ಏನು ಬಿಡ ಅಡ್ಡಿ ಇಲ್ಲ. ಓಟು ಮನೆ ರೂಮ್ ಅದನ್ನ ಸ್ವಚ್ಛ ಮಾಡ್ಕೊಂಬಂದ್ವಿ ಆಟ. ಅದರ ಹಾಸಿಗೆ ಪಾಸಿಗೆ ಎಲ್ಲ ಒಗೆದು ಮಡಚಿಟ್ಟು ಕೊಟ್ಟ ಅತ್ತಿಗೆಮ್ಮ ಎಲ್ಲ ಸ್ವಚ್ಛ ಮಾಡ್ಕೊಂಬಂದೆವ. ಹೌದಾ? ನಾನು ಯಾಕೆ ಏನಂತಂದು ಇದನ್ನ ಹೊಡ್ದಂಗೆ ಆತವ. ಚಲೋ ಆತು ನಡಿ, ಹೋಗು ಅಡುಗೆ ಮನೆಯಾಗ ಬದುಕು ಮಾಡೋದು ಚಾನರ ಮಾಡೋದು. ಹ್ಞೂ ರೀ ಅತ್ತೆ. ಈ ಸೊಪ್ಪು ಹೊಳಗೋದಿಡಲ್ಲ ಇದನ್ನ ಅಲ್ಲೇ ಇದ್ರ ಹತ್ರ ಇಡು. ಹ್ಞೂ ರೀ ಯವ್ವ. ನಾನು ಹತ್ರ ಒಟ್ಟು ಮಾತಾಡ್ಬೇಕಿತ್ತು. ಏನು ಹೇಳ? ಏನು ಹೇಳ್ಬಾ? ಏನೋ ಹೇಳ್ಬೇಕಂದು ಯವ್ವ. ನೀ ಬೈಬಾರ್ದು ಏನು? ನೀ ಬೈಯಲ್ಲ ಅಂದ್ರೆ ಆಟ ಹೇಳೋದು ನಾನೀಗ. ಅಯ್ಯೇ, ನಾನು ಯಾಕೆ ಬೈಲಿ? ಅಯ್ಯೇ, ನಾ ಬೈಯಂಗಿಲ್ವಾ? ಹೇಳು ಅಂಥದ್ದೇನಾತ? ಯಾಕೆ ಪರೀಕ್ಷೆದಾಗ ಮಾರ್ಕಸ್ ಕಮ್ಮಿ ತಗೊಂಡಿಯಾ ಹಂಗೆ? ಮಾರ್ಕಸ್ ಅಲ್ಲ ಬೇ, ಮತ್ತೆ ಏನಾತ? ಯಾಕೆ ಈ ತಿಂಗಳು ರೊಕ್ಕ ಭಾಳ ಖರ್ಚು ಮಾಡ್ಕೊಂಡೆ? ಯಾಕೆ ರೊಕ್ಕ ಬೇಕಾಗಿದ್ರೆ ನೀನೊಂಚೂರು? ರೊಕ್ಕನೂ ಅಲ್ಲ ಬೇವ. ಮತ್ತೆ ಏನು ಮಾರ್ಕಸ್ ಅಲ್ಲ ಅಂತಿ ರೊಕ್ಕನೂ ಅಲ್ಲ ಅಂತಿ? ಏನು ಬಾಯ್ ಬಿಟ್ಟು ಹೇಳಿದೆ ಅಂದ್ರೆ ಗೊತ್ತಾಕತಿ. ನೀ ಏನು ಹೇಳಿಲ್ಲಕ್ಕ ನನಗೇನು ಗೊತ್ತಾಕತಿ ಏನು ಅನ್ನೋದು? ಯವ್ವ, ಅದು ನಾನು ಕಾಲೇಜ್ನಾಗ ನನಗೆ ಒಬ್ಬನ ಫ್ರೆಂಡ್ ಇದ್ದ, ಪ್ರವೀಣ ಅಂತಂದು. ಫ್ರೆಂಡ್ ಹಂಗಂದ್ರೆ ಏನು? ಬೆಂಡ ಏನು? ಫ್ರೆಂಡ್ ಬೇ ಅಂದ್ರೆ ಗೆಳೆಯ. ಗೆಳೆಯ? ಮುಂದೆ ಹೇಳು. ಅವನು ನಾನು ಭಾಳ ಇಷ್ಟಪಡ್ತಿದ್ವಿ. ಅಯ್ಯೋ 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 ಅಯ್ಯೋ. ಸಾಲಿಗೆ ಓದಿ ಉದ್ಧಾರ ಆಗಲೇ ಹಿಡಿಬಿಟ್ಟಿ ಅಂತಂದು ಕಳಿಸಿದ್ರ ಫ್ರೆಂಡ್ ಗೆಳೆಯ. ಪ್ರೀತಿ ಮಾಡ್ತಿದ್ವಿ, ಪ್ರೀತಿ ಪ್ರೇಮ ಅಂತಂದು ಇಂಥವು ಮಾಡಕ್ಕೆ ಹೋಗಿದ್ದೆ. ನಿನಗೆ ಹೇಳೇನಿಲ್ಲ ಬೇವ, ಬೈಬಾಡ್ಬೇ, ಪೂರನಾರ ಕೇಳಿಸ್ಕೊ. ಅದಕ್ಕೆ ಅವನು ನಾನು ಒಂದು ದಿವಸ ಟ್ರಿಪ್ಪಿಗೆ ಹೋಗಿದ್ವಿ. ಇದಕ್ಕೆ ಕೆಮ್ಮನ್ಗುಂಡಿಗೆ. ಅಯ್ಯೋ 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 ಅಯ್ಯೋ, ಮದುವಿಲ್ಲ ಏನಿಲ್ಲ. ಅವನ ಕೂಟಾಗ ಒಂದು ದಿವಸ ಎಲ್ಲ ಹರಿವಾಡಿ ಬಂದೀಯ ಹಡಿಬಿಟ್ಟಿ. ನಮ್ಮ ಮನೆ ಮಾನ ಮರ್ಯಾದೆ 3 ಕಾಸಿಗೆ ರಾಜ ಹಾಕ್ಬಿಟ್ಲವ ಇವ. ಥೋ ಇಂಥ ಹಡಿಬಿಟ್ಟಿ ಹೆಂಗಸು ನನ್ನ ಹೊಟ್ಟೆಯಾಗ ಹುಡ್ತಿತ್ತು ಅಂದಿದ್ರೆ ಹುಟ್ಟಿದ ಹುಟ್ಲೇನ ಸಾಯಿಗೆ ಗುಣಿಸಿ ವಿಷಾಗಿ ಸಾಯಿಗೆ ಗುಣಿಸ್ತಿದ್ಲವ ಇವ. ಹೇಳಕ್ಕೊಡ್ಲವ, ಯಾರ ಹತ್ರ ಹೇಳವ ಇದನ್ನ? ಪೂರ ಕೇಳಿಸ್ಕೊಳ್ಬೇ, ಆಮೇಲೆ ಒಮ್ಮೆಲೆ ಬೈವಂತೆ ಅಂತ. ನಾನೀಗ ಬಸರಿ ಬೇವ. ಏನು ಹೇಳಕತ್ತಿ ನೀನು? ಬಸರಿ ಅಲ್ಲ, ಮದುವಿಲ್ಲ ಮುಂಜಿಲ್ಲ ಬಸರಿಗೇನೆ ಅಂತಂದು ಯಾ ಧೈರ್ಯದ ಮೇಲೆ ಹೇಳಕತ್ತೀಯಲ್ಲ ನೀನು? ಅಯ್ಯೋ 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 ಅಯ್ಯೋ, ಈ ದಿನ ದಸಕ್ಕದಂಗೆ ಅಥವಾ ಯಾರು ಬಂದಿರಲಿಲ್ಲ ಮನೆಗೆ ನೋಡ್ತಂತಡಿ. ಅಯ್ಯಪ್ಪ ನಮ್ಮ ಮನೆಯಪ್ಪ ಬಂದು ಈ ಮಾತು ಕೇಳಿಸ್ಕೊಂಡ್ರೆ ಎದೆ ಹುಡುಗು ಗಟ್ಟುಕ್ಕನದ ಸಾಯವ್ವ. ಹಿಡಿಬಿಟ್ಟಿ ಸಾಯಿ ಸಾಯಿ, ಹಿಡಿಬಿಟ್ಟಿ ನೀನು ಸಾಯಿ ಯವ್ವ. ಬಿಡ್ಬೇ ಯವ್ವ.
ಬೇವಾ ನನವು ಯವ್ವ ಬಿಡಬೇ ನಿನ್ನಂತವು ಇದ್ರ ಬೇಡ ಇಲ್ಲಕ್ರೆ ಬೇಡ ಮಕ್ಕಳು ನಿಮ್ಮಂತ ವಿಷ ಗಿಷ ಹಾಕಿ ಸಾಯ್ಕೊಂಡು ಶಟಕಂತ ಹೋಗಿ ಹಡಿಬಿಟ್ಟಿ ಸಾಯಿ ನೀನು ಅಪ್ಪ ಕಾಲಪ್ಪ ನಂದು ಅವ್ವ ಕಾಲಿಗೆ ಎಂತ ಒದ್ದೆಲ್ಲ ಬೇ ಕಾಲೆಂತ ನೋಯಾಕತ್ತೈತಿ ಅಯ್ಯೋ 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 ನಮ್ಮ ಮಾನ ಮರ್ಯಾದೆಲ್ಲ ತೆಗಿತಾವ ಹಡಿಬಿಟ್ಟಿ ಅಯ್ಯೋ 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 ಏನಂತ ಹೇಳೀಗ ಅಲ್ಲ ಅಯ್ಯಪ್ಪ ನನಗೇನು ಮಾತಾಡ್ಬೇಕು ಏನು ಮಾಡ್ಬೇಕು ಅನ್ನೋದು ತಿಳಿದಂಗಾಗೈತಿ ಈಗ ಎಲ್ಲದನ ಅವನೀಗ ಯವ್ವ ಅವನ ಹತ್ರನ ಮಾತಾಡೋಣ ಅಂತಂದು ನಾನು ಹೋಗಿದ್ನಿ ಬೇ ಅಂದ್ರೆ ಈಗ ಈ ವಿಷಯನ ಆ ರೇಖೆಗೆ ಹೇಳಿಯ ಅಯ್ಯೋ 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 ಹಡದವನ್ನ ನನ್ನ ಹತ್ರ ಮುಂಚೆ ಮಾತಾಡಿ ಇದು ಮಾಡ್ಬೇಕಿಲ್ಲ ನೀನು ನಾ ಏನಾರ ಮಾಡಿ ಸರಿ ಮಾಡ್ತಿದ್ದೆ ಅಕ್ಕಿ ಹತ್ರ ಯಾಕೆ ಹೇಳಕ್ ಹೋದಲ್ಲ ನೀನು ವಾ ನಮ್ಮ ಮರ್ಯಾದೆಲ್ಲ ಹೋತವ ದೇವ ಬೈಬೇಡ ನಾನು ಫೋನ್ನೇ ಮಾತಾಡೋ ಮುಂದೆ ಅದಕ್ಕೆ ಬಂದೆ ನಿಂತಿದ್ಲು ಎಲ್ಲ ಕೇಳ್ಬಿಡ್ತಕ್ಕಿಗೆ ಹಾಗಾಗಿ ಅದಕ್ಕೆಮ್ಮನ ಹೋಗೋಣ ಬಾ ಅವನ ಹತ್ರ ಮಾತಾಡ್ಕೊಂಡು ಬರೋಣ ಅಂತ ಅಂದ್ಲು ಹೋಗಿದ್ವಿ ಬೇ ಅವನಿಗೆ ಹೋಗಿದ್ವಿ ನಾಳೆ ಹೆಣ್ಣು ನೋಡಕ್ಕೆ ಬರ್ತೇವೆ ಅಂತ ಹೇಳ್ಯಾನ ಬೇ ಅವ್ರ ಮನ್ಯಾಗ ಕರ್ಕೊಂಬರ್ತಾನೆ ಅಂತ ಹೇಳ್ಯಾನ ನಾಳೆ ಬರ್ತಾರಂತ ಬೇ ಅಪ್ಪಗ ಅಣ್ಣಗ ಹೇಳಿ ಒಪ್ಸ್ಬೇವ ಅಲ್ಲ ಅಪ್ಪಗ ನಿಮ್ಮ ಅಣ್ಣಗ ಹೇಳಿ ಒಪ್ಸಕ ಅಲ್ಲ ಅವರು ಈಗ ಕೇಳಿದ್ರೆ ಏನಂತ ಹೇಳಿ ನಾನು ಏಪ್ಪ ದೇವ್ರೆ ಏನು ಹೇಳ್ಬೇಕು ಏನು ತಿಳಿದಂಗೆ ಆಗತ್ತೆ ನನಗೆ ಬೇವ ನಿನ್ನ ನಂಬ್ಕೊಂಡಿನ್ ಬೇ ಅಣ್ಣಗ ಅಪ್ಪಗ ಈ ವಿಷಯ ಮಾತ್ರ ಗೊತ್ತಾಗಬಾರ್ದು ನಾವು ಅವನಿಗೆ ಹೇಳೀನಿ ಅಣ್ಣಗೆ ಮಾತ್ರ ಹೇಳಕ್ ಹೋಗ್ಬೇಡ ಅಂತಂದ್ರೆ ಪುಟ್ಟಮ್ಮಿ ನಿಮ್ಮಪ್ಪ ಬಂದ ಅನಿಸ್ತೈತಿ ಹೋಗಿ ನೀ ಒಳಗೆ ಹೋಗು ಪ್ರಿಯಾ ಊರಿಗೆ ಹೋದ್ಲು ಅಂದ್ಯಲ್ಲ ಮತ್ತೆ ಯಾವಾಗ ಬಂದ್ಲು ಅಯ್ಯಪ್ಪ ಈಗ ಬಂದೆ ಅಪ್ಪ ಅಂದ್ರೆ ಪರೀಕ್ಷೆ ಇದ್ದಲ್ಲಂತಪ್ಪ ಹಾಗಾಗಿ ಬಂದೆ ಅಲ್ಲ ಯಾಕೆ ಹಂಗ ಓದ್ಲಕ್ಕಿ ಅಯ್ಯ ಪರೀಕ್ಷೆ ಇಲ್ಲಂತ ಆಕೆ ಗೆಳತಿ ಏನೋ ಹಂಗ ಅಂದ್ಲಂತ ಹಾಗಾಗಿ ಸುಮ್ಮನೆ ಹೋಗಿ ಬಂದ್ಲು ನೋಡಿ ಅಂದ್ರೆ ಎಲ್ಲ ರೂಮ್ಗೆ ಮೇಲೆ ಸರ್ಚ್ ಮಾಡ್ಕೊಂಬಂದೆ ಅಂದ್ಲು ಬಿಡೋ ಕಾಣಿನಾದ್ನ ಅಂದಂಗೆ ನಿಮ್ಮ ಹತ್ರ ಮಾತಾಡೋದಿತ್ತು ಕುಂದ್ರಿ ಯಾಕೆ ಹೊಲ್ದಾಗ ಭಾಳ ಬದುಕಿದ್ವವ ಇವತ್ತಂತ್ರ ಸಾಕಾಗೋತು ಪುಟ್ಟಮ್ಮಿ ನನಗೆ ಹೌದೇನು ಕಳೆತಿಗೆ ಇನ್ನೊಂದಿಟ್ಟು ಐತನ ಹ್ಞೂ ಇನ್ನೊಂದು ತೊಟ್ಟಗೆ ಐತಿ ಆತದ ಈಟಾದ್ರೆ ರೀ ನಾ ಇವನಿಗೆ ಪ್ರಖ್ಯಾಗ ಹೇಳಿದ್ನಿ ನಮ್ಮ ಪ್ರಿಯಾಗ ಯಾವ್ದಾರ ಒಳ್ಳೆ ಹುಡುಗ ವರ ಇದ್ರೆ ಹೇಳಪ್ಪ ಒಂದಿಟ್ಟು ಅಂತಂದು ಅವನು ಯಾರ ಅದಾರಂತ ನಾಳೆ ಕರ್ಕೊಂಬರ್ತಾನೆ ಪುಟ್ಟಕ್ಕ ಅಂತಂದು ಹೇಳೋಗ್ಯಾನ ತೋರ್ಸ ನೀನು ನಮ್ಮ ಪ್ರಿಯಾನ ನಾಳೆ ಅಲ್ಲ ನಿನಗೇನು ತಿಳಿತೈತೆ ಇಲ್ಲ ಇನ್ನು ಓದಾಕತ್ತೈತಿ ಹುಡುಗಿ ಓದಾಕತ್ತ ಹುಡುಗಿನ ತೋರ್ಸೋಣ ಮಾಡೋಣ ಅಂತೀಯಲ್ಲ ಇನ್ನೊಂದಿಟ್ಟು ಐದು ಸುಮ್ಮನೆ ಓದೋದ್ರ ಮುಗಿಲಿ ಅಲ್ಲ ಈಗ ನಾನು ಏನು ಹೇಳಕತ್ತೀನಿ ಅಂತ ಯಾಕಂಗೆ ಬಾಯ್ ಮಾಡ್ತಿ ಓದೋದು ಅಂದ್ರೆ ಓದಿದ ಮೇಲೆ ಮದುವೆ ಹಾಕಬೇಕಲ್ಲ ಏನಾಗಂಗಿಲ್ಲ ನಮ್ದು ನಂಗೆ ಮಾಡ್ಕೊಂಡು ಹೋಗ್ಲಿ ಅವರು ಬೇಕಾರೆ ಓದ್ಲಿ ಈಗ ಪರೀಕ್ಷೆ ಎಲ್ಲ ಆದಮೇಲೆ ಮದುವೆ ಮಾಡ್ಕೊಡಕ್ಕೆ ಬರ್ತೈತೆ ಬೇಕಂದ್ರೆ ನಮ್ದು ನಂಗೆ ಮಾಡ್ಕೊಂಡು ಹೋಗ್ಲಿ ಅವ್ರು ಬೇಕಾರೆ ಬಂದು ನೋಡಲಿಲ್ಲ ಹೌದು ಮುಂಚೆ ಅಲ್ಲ ಆಕೆ ಮದ್ವೆ ಈಗ ಏನು ಅವಸರ ಐತಿ ಅಂತ ನೀನು ನನಗೆ ಬೈತಿದ್ದಿ ಯಾಕೆ ಇಷ್ಟು ಅವಸರ ಮಾಡಕತ್ತಿ ಅಯ್ಯ ನಿಮ್ದೊಳ್ಳೆ ಕತೆ ಹಿಡ್ತು ನಿಂದು ಯಾಕೆ ಅವಸರ ಮಾಡಕತ್ತಿ ಅಂದ್ರೆ ವಯಸ್ಸಿಗೆ ಬಂದು ಹುಡುಗಿ ದೂರ ಇರೋದು ಯಾಕೆ ಬೇಕು ಕೊಟ್ಟು ಬಿಡೋಣ ಅಂತ ಮನಸ್ಸಿಗೆ ಬಂತಪ್ಪ ನೀ ಹೇಳೋದು ಕರೆನ ಬಿಡು ವಯಸ್ಸಿಗೆ ಬಂದು ಹುಡುಗಿ ಅಂದ್ರೆ ಬಗ್ಲಾಗ ಕೆಂಡ ಹಿಡ್ಕೊಂಡಂಗೆ ವಯಸ್ಸಿಗೆ ಬಂದು ಹುಡುಗಿನ ಮನೆಗೆ ಇಟ್ಕೊಳೋದು ಬಗ್ಲದಾಗ ಕೆಂಡ ಇಟ್ಕೊಳೋದು ಒಂದ ಅಂತ ನೋಡೋಣ ತಗೋ ಬರಕ್ಕೆ ಹೇಳು ತೋರ್ಸೋಣಂತ ಇದೇ ಅದ ಮತ್ತೆ ನಾಳೆ ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗ್ಲಿ ನೋಡಿದ್ಮೇಲೆಲ್ಲ ಮುಂದದ ಮಾತು ಏನಿದ್ರು ಅದ ತಗೋ ತೋರಿಸಿದ್ರೆ ಅದು ತಗೋ ಹಂಗಾರೆ ಹಾಂ ಸರಿ ತಗೋರಿ ತಡ್ರಿ ಚಾನಾರ ತೊಗೊಂಬರ ಕೇಳ್ತೇನೆ ಕಿರೇಕಿಗೆ ಮುಳುಗಾಯಿ ಚಲೋ ಅದಾವ ನೋಡು ಹೆಣ್ಗಾಯಿಗೆ ಅಷ್ಟು ತೊಳೆದು ಇಟ್ಕೊಂಡು ಅಂತಡಿ ಹೆಣ್ಗಾಯಾರ ಮಾಡ್ತಾನತ್ತ ದೌಡು ಏನು ಮಾಡೋಕ್ಕೂ ಮನಸ್ಸು ಬರವಲ್ದು ಬರೀ ಪ್ರಿಯಂದ ಯೋಚನೆ ಎಲ್ಲ ನಾಳೆ ಏನಾಕತ್ತೋ ಏನು ಅನ್ನೋದು ದೊಡ್ಡ ತಲೆನೋವಾಗೈತಿ ಏನು ಮಾಡಕತ್ತಿದ್ದಿ ಅಲ್ಲ ಪ್ರಿಯಾ ಏನದು ಏನು ಹೇಳಕತ್ತಾಳಲ್ಲ ಏನದು ಪ್ರಿಯಾ ಮೂರಿ ಹತ್ತಾರ ನಿನ್ನೆ ಹೇಳಿದ್ಲ ರೀ ನನಗೂ ಗೊತ್ತದಲ್ರಿ ಆಕೆ ಯಾರ್ದ ಕೊಟ್ಟು ಮಾತಾಡಕತ್ತಿದ್ಲು ಅವಾಗ ಕೇಳಿದ್ದು ಅದು ಜುಲ್ಮಿ ಮಾಡಿ ಕೇಳಿದ ಮೇಲೆ ಹೇಳಿದ್ಲ ರೀ ಹಿಂಗೆ ಅಂತಂದು ಏನು ಮಾಡೋದ್ರಿ ಅದ ಈಗ ಮಾವರಿಗೆ ಇವ್ರಿಗೂ ಏನು ಹೇಳೋದು ಬ್ಯಾಡ್ರಿ ಒಟ್ಟು ಆ ಹುಡುಗನ್ನ ಕರೆಸಿ ಅವ್ನ ಕೊಟ್ಟು ಮದುವೆ ಮಾಡಿದ್ರೆ ಆತಲ್ರಿ ಅತ್ತಾಗ ಮುಗಿದೋಕತಿ ಸುಮ್ಮನೆ ತೆಗೆಸೋದು ಮಾಡೋದು ಅಂದ್ರೆ ಭಾಳ ತ್ರಾಸ ಆಕತ್ರಿ ಆಕೆಗೂ ನೀ ಹೇಳಿದ ಕರೆನ ನೀನು ಯಾರ ಹತ್ರನ ಹೇಳಕ್ಕೆ ಹೋಗ್ಬೇಡವಾ ಅಲ್ಲ ನಮ್ಮತ್ತೆ ನನಗಿಷ್ಟು ಹುರ್ಸ್ಯಾಳ ಅಂತ ಅನ್ಕೋಬೇಡ ಏನೋ ಕೆಟ್ಟಗಳಿಗೆ ಏನೋ ಒಂದು ಮಾತು ಆಡಿರ್ತಾನೆ ಅಂದಿರ್ತಾನೆ ಆತು ಆದ್ರೆ ಮಾತ್ರ ಈ ವಿಷಯನ ನನಗೆ ಹೊರಗಿಸ್ಕೊಳಕ್ಕೆ ಆಗೋಲ್ದು ಅಯ್ಯಯ್ಯಯ್ಯ ಅದೇನಾತ್ರಿ ಮತ್ತು ಈಗ ಪೇಟೆಗೆ ಹೋದವ್ರು ಎಲ್ಲ ಹಣೆ ಬರೋಣ ಈಟಾಯ್ತು ರೀ ನಮ್ಮಂಗೆ ಹಳ್ಯಾಗ ಇದ್ದರು ಮನ್ಯಾಗ ಎದುರಿಗೆ ಬಾಳೆ ಮಾಡ್ತಾರೆ ಇರ್ತಾರೆ ಪೇಟೆಗೆ ಹೋದವ್ರದ್ದು ಹಂಗಿಲ್ಲ ರೀ ಅವರು ಪದ್ಧತಿನ ಬೇರೆ ಇರ್ತಾವ್ರಿ ಅವ್ರದ್ದು ಇದನ್ನು ಬೇರೆ ಇರ್ತೈತೆ ರೀ ನನಗೂ ಹಂಗೆ ಅನ್ಸಕತ್ತೈತೆ ನೋಡು ಈಕಿನ ಯಾಕೆ ಪ್ಯಾಟ್ಯಾಗ ಓದಕ್ಕೆ ಕಳಿಸಿದ್ನ ಏನು ಅಂತಂದು ಈಗ ಜೀವ ಮರ ಅನ್ನಕತ್ತೈತಿ ಮದುವೆಕಿನ ಮುಂಚೆ ಯಪ್ಪ ಇಂಥದ್ದೆಲ್ಲ ಆಗೈತೆ ಅಂತ ನೆನೆಸ್ಕೊಂಡ್ರೆ ಹಂಗೆ ಮೈಯಾಗ ರಕ್ತ ಎಲ್ಲ ಕೊತ ಕುದೀತೈತೆ ನೋಡು
ಹೋಗ್ಲಿ ಬಿಡ್ರಿ, ನೀವು ಹಿಂಗೆ ಈಗ ಇದು ಮಾಡೋದು ಸೊಪ್ಪಗಿರೋದು ನೋಡಿದ್ರೆ ಮಾವರ್ಗೂ ಅನುಮಾನ ಬರ್ತೈತಿ, ಇವ್ರಿಗೂ ಅನುಮಾನ ಬರ್ತೈತಿ, ಯಾಕೆ ಹಂಗೆ ಅದಾಳ ಅಂತಂದು. ಹೋಗ್ಲಿ ಬಿಡ್ರಿ, ನೀವು ಅದನ್ನೇನು ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಏನು ಮಾಡ್ಬೇಕವ, ನಮ್ಮ ಹಣೆ ಬರ್ದಾಗ ಇಟ್ಟೈತಿ ಅಂತಂದು ಆಕಿನ ಮದುವೆ ಮಾಡಿಕೊಟ್ರೆ ಸಾಕಾಗೈತದಾಗ. ಅಷ್ಟೇ ರೀ, ನೋಡೋಣ ತಗೋರಿ, ನಾಳೆ ಬರ್ತೇವೆ ಅಂತಂದು ಹೇಳ್ಯಾರ್ರಿ ಅವರು. ನೋಡೋಣ, ನಾಳೆಕಿನ ಚೆಂದಾಗಿ ರೆಡಿ ಮಾಡು. ಚೆಂದಾಗಿ ರೆಡಿ ಮಾಡಿ ಚಲೋ ಸೀರೆನ ಉಡಿಸೋಕೆ ಕೊಡ್ತಾನೆ ಬೆಳಗ್ಗೆ. ಈಗ ಅಡುಗೆಗೆ ಮುಳುಗಾಯಿ ಇದು ಮಾಡ್ಕೊಳಕತ್ತಾನ ರೀ. ಮುಳುಗಾಯಿ ಎಣ್ಗಾಯಿ ಮಾಡಿ ಮುದ್ದೆ ಮಾಡಲಿ ಅಂದ್ರೆ ಇರ್ತಾರೆ. ನನಗೂ ರೊಟ್ಟಿ ಬಡಿಯೋಕ್ಕಾಗಲ್ಲ ರೀ, ಅಲ್ಲಿ ಇವತ್ತೆಲ್ಲ ಅಡ್ಡಾಡಿ ಸಾಕಾಗೋಗೈತೆ ರೀ. ನಮ್ಮ ಜೀವನ ಹಣಗಾಯಿ ನೀರ್ಗಾಯಿ ಆದಂಗೆ ಆಗೈತವ. ಮಾಡಿ ಏನಾರ ಒಂದು ಮಾಡಿ ನೋಡ್ರಿ. ತಾಯರು ಸೊಸೆಗಿದ್ದಾಗ ಹೆಂಗೆ ಮಾಡ್ತಾರೆ, ಮಕ್ಕಳ ಜೀವನದಾಗ ಒಂದು ಹೆಚ್ಚು ಕಮ್ಮಿ ಆದರೆ ಎಷ್ಟು ಸಂಕಟ ಪಡ್ತಾರೆ, ನೋವು ಪಡ್ತಾರೆ. ಅದ ಸೊಸೆನ ಅಂತ ಅನ್ಕೊಳಂಗಿಲ್ಲ ರೀ. ಎಲ್ಲರೂ ಹಿಂಗೆ ಆರಂಗಿಲ್ಲ, ಕೆಲವೊಬ್ರು ಹಿಂಗೆ ಇರ್ತಾರೆ ರೀ. ಏನಂತೀರಿ ಕಮೆಂಟ್ ಮಾಡಿ ಹೇಳ್ರಿ, ಕತಿನ ಮುಂದುವರಿಸ್ತೇನೆ. ಪಲ್ಯ ಅದನ್ನ ಮಾಡಿಟ್ಟು ಬಾಂಡೆ ಓಸು ಹಿಂದಕ್ಕೆ ಹಾಕೀನಿ. ಓಸು ಬಾಂಡೆನಾರ ತೊಳಿಬೇಕು, ಬಟ್ಟೆನೂ ಹೋಗ್ತಾ ಇಲ್ಲ ನಮ್ಮ ಅತ್ತಿ, ಹಂಗೆ ಇಟ್ಟಾರ. ಓಸು ಒಂದು ರಾಶಿ ಬಟ್ಟೆ ಕುಡಿಯೋ ನೋಡು. ಈಗ ಏನು ಮಾಡಂಗಿಲ್ಲ, ಬಾಂಡೆ ಅಷ್ಟು ತೊಳ್ಕೊಂಬಂದಿಟ್ಟು ಬೆಳಕರತ್ಲೆ ಬಟ್ಟೆ ಒಗಿತೇನೆ. ಛೇ, ನನ್ನ ಕಡೆಯಿಂದ ಇಂಥ ತಪ್ಪು ಆಗಬಾರ್ದಿತ್ತು. ಏನು ಮಾಡೋಕ್ಕಾಗಲ್ಲ, ಈಗ ಆಗಿದೆ ತಪ್ಪು. ಅಲ್ಲ, ಈಗ ಅಪ್ಪಂಗೆ ಏನಂತ ಹೇಳಿ ನಾನು, ನಾಳೆ ಮನೆಗೆ ಬಾ ಅಂತ ಹೇಳ್ತಾ ಇದ್ದಾಳೆ ಅವಳು. ಸದ್ಯಕ್ಕಂದ್ರೆ ಅವಳನ್ನ ಎಲ್ಲೂ ಮಾರೋಕ್ಕಾಗಲ್ಲ, ಮದುವೆ ಆಗಲೇಬೇಕು. ಈಗ ಮತ್ತೆ ಸುಮ್ಮನೆ ಮದುವೆ ಆಗಿಲ್ಲ ಅಂದರೆ ದೊಡ್ಡ ಇಶ್ಯೂನೇ ಆಗಿಬಿಡುತ್ತದು. ಅಪ್ಪಂಗೆ ಏನು ಹೇಳಿ ಕರ್ಕೊಂಡು ಹೋಗಲಿ ನಾಳೆ ನಾನು? ಏನು ಹೇಳಬೇಕಂತಲೇ ತಿಳಿದಿಲ್ಲಲ್ಲ, ಏನು ಹೇಳಿ? ಅಲ್ಲ, ಅಮ್ಮ ಇಲ್ಲ ಅಂತ ಗೊತ್ತು ನನಗೆ, ಆದರೆ ಅವಳ ಹತ್ರ ನಾನು ಯಾವಾಗೂ ಹೇಳಿಲ್ಲ ನನಗೆ ಅಮ್ಮ ಇಲ್ಲ ಅನ್ನೋದು. ಆ ಊರಿಗೆ ಹೋಗ್ಯಾರ, ಈ ಊರಿಗೆ ಹೋಗ್ಯಾರ ಅಂತಂದು ಸುಮ್ಮನೆ ಸುಳ್ಳು ಹೇಳ್ಕೊತಾನೆ ಬನ್ನಿ. ಪ್ರವೀಣ, ಯಾವಾಗ ಬಂದಪ್ಪ? ಈಗ ಬಂದೆ? ಹ್ಞೂನಪ್ಪ, ಈಗ ಬಂದೆ. ಯಪ್ಪ, ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಈಗ ಆಕಿನ ಮದುವೆ ಆಗ್ಬೇಕು, ಇಲ್ಲಕ್ರ ಬೇರೆ ಕಡೆ ಕೊಡ್ತೇವೆ ಏನಾಗತ್ತಾರಂತ. ಹಂಗಾಗಿ ನಾಳೆ ಹೋಗಿ ನೋಡಿ ಬರ್ಬೇಕು. ನಾನು ನೀನು ಮತ್ತು ನನ್ನ ಫ್ರೆಂಡ್ಸ್ನ ಯಾರನ್ನ ಕರ್ಕೊಳ್ತೇನೆ, ಹೋಗಿ ಬರೋಣೇನಪ್ಪ? ಚಲೋ ಆಯ್ತು ಬಿಡಪ್ಪ. ನೀನು ಮದುವೆ ಇದೆ ಅಂದ್ರೆ ಮನ್ಯಾಗ ನನಗೂ ಒಂದು ಕೂಳು ಹಾಕಕ್ಕೆ ಯಾರು ಆಸರಕ್ಕಾರ. ಹ್ಞೂನಪ್ಪ, ನಿನ್ನ ಸಲುವಾಗಿ ಯೋಚನೆ ಮಾಡಿ ಮತ್ತು ಆಗೋಣ ಅಂತ ಅನ್ಕೊಂಡನಿ. ನಾಳೆ ಹೋಗೋಣ. ಸರಿ ತಗೊಳಪ್ಪ, ಆಯ್ತು, ನಾಳೆ ಹೋಗೋಣ. ಹುಡುಗಿ ಏನು ಓದ್ಕೊಂಡಾಳ ಏನು? ಹ್ಞೂನಪ್ಪ, ನನ್ನ ಕ್ಲಾಸ್ಮೇಟ. ಚಲೋ ಓದ್ಯಾಳ. ನೋಡ್ಬೇಕು ಮುಂದೆ ಯಾವರ ಜಾಬ್ ಆದರೂ ಆಗ್ಬೋದು, ಹೇಳೋಕ್ಕಾಗಂಗಿಲ್ಲ. ನಾಳೆ ಹಂಗಾರ ಹೋಗಿ ಬರೋಣ ತಗೋ ಹಂಗಾರ. ಸರಿ ತಗೊಳಪ್ಪ, ಆತಂಗ ಬೆಳಗ್ಗೆ ದೌಡ ರೆಡಿ ಆಗಿ ನೀನು. ಅಲ್ಲ, ಇವನು ಯಾವಾಗ ಬರ್ತಾನ, ಯಾವಾಗ ಹೋಗೋಣ ಅನ್ನೋದು ಗೊತ್ತಾಗಿಲ್ಲ ನೋಡು. ಬಂದ ತಕ್ಷಣ ಇವತ್ತು ಹೇಳ್ಬೇಕು, ನಾಳೆ ಎಲ್ಲೂ ಹೋಗಕ್ಕೆ ಹೋಗ್ಬೇಡಪ್ಪ, ನಿಮ್ಮ ತಂಗಿ ನೋಡಕ್ಕೆ ಬರ್ತಾರ ಅಂತಂದು ಹೇಳಿ ನಿಂದಿರ್ಸ್ಬೇಕು ಅವ್ನು ನಾಳೆ ಒಂದು ದಿವಸ. ಬರೀ ಊರು ತುಂಬ ಅಡ್ಡಾಡ್ತಾನ, ಏನು ಮಾಡ್ಬೇಕು, ಜವಾಬ್ದಾರಿ ಇಲ್ಲ, ಏನಿಲ್ಲ. ಯವ್ವ, ಯಾಕೆ ಬೇ ಇಲ್ಲೇ ನಿಂತಿಯಲ್ಲ? ಯಾಕೆ ಮತ್ತೆ ಇನ್ನೇನು ಮಾಡ್ಲಪ್ಪ? ನೀನು ಯಾವಾಗ ಬರ್ತಿ, ಯಾವಾಗ ಹೋಗಿ ಅನ್ನೋದು ಗೊತ್ತಾಗಿಲ್ಲ, ಮನ್ಯಾಗ ಯಾವಾಗ ಇರ್ತಿ ಅನ್ನೋದು ಗೊತ್ತಾಗಿಲ್ಲ. ಹಂಗಾಗಿ ನಿನ್ನ ಹತ್ರ ಒಟ್ಟು ಮಾತಾಡೋದಿತ್ತು, ಹಾಗಾಗಿ ಇಲ್ಲೇ ಕಾಯ್ಕೊಂತ ಕುಂತಿದ್ದೆ ನೋಡು. ಹೋಗಿ ಮಕ್ಕೊಂತಿದ್ದಿಲ್ಲಕ್ರ. ಯಾಕೆ ಬೇವ ನನ್ನ ಹತ್ರ ಏನಿತ್ತು ಮಾತಾಡೋದಂಥದ್ದು? ಏನಿಲ್ಲಪ್ಪ, ನಾಳೆ ನಿಮ್ಮ ತಂಗಿ ನೋಡಕ್ಕೆ ಬರ್ತಾರೆ ಗಂಡಿನ ಕಡೆದಾರ, ನಾಳೆ ಎಲ್ಲೂ ಹೋಗಕ್ಕೆ ಹೋಗ್ಬೇಡ, ಮನ್ಯಾಗ ಇರು. ಹೌದೇನು ಬೇವ, ಚಲೋ ಆಯ್ತು ಬಿಡ. ಅಂತಿಂತು ನಮ್ಮ ಪ್ರಿಯ ಮದುವೆ ವಯಸ್ಸಿಗೆ ಬಂದು ಓದ್ತೇನೆ. ಯಾವಾಗಾರ ಕೇಳಿ ಇನ್ನು ಹೋಗೋಣ, ಇನ್ನೂ ಓದ್ಬೇಕು ನಾನು ಅನ್ನೋಕ್ಕೆ. ಚಲೋ ಆಯ್ತು ಬಿಡ ಬೇವ. ನಾಳೆ ಬರ್ತಾರೇನು ಬೇ? ಎಲ್ಲೂ ಹೋಗಲ್ ತಗೋರ್ಬೇವ. ನಾನು ನಾಳೆ ಮನೆಗೆ ಇರ್ತೇನೆ, ಎಲ್ಲ ಅರೇಂಜ್ಮೆಂಟು ನೋಡ್ಕೊತೇನೆ ಬೇ. ನಾಳೆ ನನ್ನ ತಂಗಿ ಹಂಗೆ ದಂತದ ಗೊಂಬಿ ಕಣ್ಣು ಕಾಣ್ಬೇಕು ನೋಡ್ಬೇವ. ಆಕಿಗೆ ಹೇಳಿ ರೇಖಾಗ ಚಲೋ ತಂಗೆ ರೆಡಿ ಮಾಡಕ್ಕಿನ ಅಂತಂದು. ನಾನು ಹೇಳೇನಪ್ಪ, ನೀವು ಒಂದು ಮಾತು ಹೇಳಿ ನೀನೇಂತಿಗೆ. ನೀನು ನಾಳೆ ಚಲೋ ಅರ್ಬಿ ಹಾಕ್ಯ, ಇಲ್ಲೆಲ್ಲ ಹೂವಿಂದು ತೋರಣ ಗಿರಣ ಹಾಕು, ಚಂದ ಕಾಣ್ಬೇಕು ನೋಡೋಟ್ಟು ಮನೆ. ಅಯ್ಯೇ ಕೇಳ್ತಿಲ್ಲ ಬೇವ, ನನಗೆ ನನ್ನ ತಂಗಿ ಮದುವೆ ಅಂದ್ರೆ ನನಗೆ ಎಷ್ಟು ಹುರುಪು. ನೀ ಏನು ಚಿಂತೆ ಮಾಡಬೇಡ್ಬೇಕು, ನಾಳೆ ಎಲ್ಲ ನಾನು ನೋಡ್ಕೊತೇನೆ. ಆಯ್ತಪ್ಪ, ಆಯ್ತು ತಗೋ ಹಂಗಾರ. ಹೋಗಿ ಮಕ್ಕ ಹೋಗುಂದ ನೀನು. ಮುಳುಗಾಯಿ ಮುದ್ದೆ ಅದು ಮಾಡ್ಯಾಳ ನೋಡಿ ನೀನೇನು. ಆಯ್ತು ತಗೊಳ್ಬೇಕು.